See this. Onsari odi, just read. Just read. So I will solve. In a school, out of the total of M plus 4 students, fine. Just a minute. If you see this, how to solve this question? Venn diagram with the 4 variable. Onsari odi ನೀವು, onsari just read. Just read. Okay. First statement ನೋಡಿದ್ರೆ school out of the total, just I will copy diagram. Sorry. I will take copy that the diagram. 4 variable diagram. Okay. ಲಾಸ್ಟ್ ಕ್ಲಾಸ್ ಅಲ್ಲಿ ನೆನಪಿದೆಯಾ ನಿಮಗೆ ಯಾವ ತರ ವೇರಿಯೇಬಲ್ 4 ವೇರಿಯೇಬಲ್ ನ ಫಿಲ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಐ ಹೋಪ್ ಯು ರಿಮೆಂಬರ್ ದಟ್. ನೆನಪಿದೆಯಾ? ಆನ್ಲೈನ್ ಸ್ಟೂಡೆಂಟ್ಸ್ ಒಂದ್ಸರಿ ರಿಪ್ಲೈ ಮಾಡಿ, RRB ಟಾರ್ಗೆಟ್ ಬೆಸ್ಟ್ ಸ್ಟೂಡೆಂಟ್ಸ್. So here, in a school, out of the total M plus A students, A by 4 students don't play any sports. Rest all of them play at least one of the each sports. At least one sports. ಯಾವ್ಯಾವುದು? Cricket, then hockey, then TT, then badminton. Then badminton. Idea ಇದೆಯಲ್ವಾ ಇದು? I hope you remember this. One game ಆಡೋರು ಎಲ್ಲೆಲ್ಲಿ ಬರ್ತಾರೆ? Just I will write it for revision type. ಇಲ್ಲಿ ಇವರು ಒಂದು ಗೇಮ್ ಆಡೋರು ಅಂದ್ರೆ ಕ್ರಿಕೆಟ್ ಮಾತ್ರ ಆಡೋರು ಇಲ್ಲಿ, ಹಾಕಿ ಮಾತ್ರ ಆಡೋರು ಇಲ್ಲಿ, TT ಮಾತ್ರ ಆಡೋರು ಇಲ್ಲಿ, ಬ್ಯಾಡ್ಮಿಂಟನ್ ಮಾತ್ರ ಆಡೋರು ಇಲ್ಲಿ. ಮತ್ತೆ ಹಾಕಿ ಮತ್ತೆ ಕ್ರಿಕೆಟ್ ಮತ್ತೆ TT ಆಡೋರು ಇಲ್ಲಿ ಬರ್ತಾರೆ. ಸೊ ದೆನ್ ಅಗೈನ್ ಇಯರ್ ಯು ವಿಲ್ ಗೆಟ್ 2 members, 2 ಗೇಮ್ ಆಡೋರು. ಅಗೈನ್ ಯು ವಿಲ್ ಗೆಟ್ 2 members ಇಲ್ಲೂ ಬರ್ತಾರೆ. ಅಗೈನ್ ಯು ವಿಲ್ ಗೆಟ್ 2 members ಇಲ್ಲೂ ಬರ್ತಾರೆ. ಅಗೈನ್ ಯು ವಿಲ್ ಗೆಟ್ 2 members ಇಲ್ಲೂ ಬರ್ತಾರೆ. ಎಷ್ಟು ಜನ ಬರ್ತಾರೆ? 2 members ಹೇಳ್ತೀರಾ? ಎಷ್ಟು ಜನ ಬರ್ತಾರೆ? 2 members ಹೇಳ್ತೀರಾ? ಇಲ್ಲೂ 2 members. ಹೇಗೆ ನಾನು ವೇಟ್ ಮಾಡಿದೆ ಅಂದ್ರೆ 2 members 4 ವೇರಿಯೇಬಲ್ಸ್, ಅದ್ರಲ್ಲಿ ನನಗೆ 2 ಗೇಮ್ಸ್ ಆಡೋರು 4C2 ನ ಸಾಲ್ವ್ ಮಾಡಿದ್ರೆ 4 into 3 divided by 2 factorial 2, 2 1s 2 2s 6 ಬರಬೇಕು. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, 5, 6 ಇದ್ದಾರೆ. ಅದೇ ಆ ತರ ನಾನು ಜಸ್ಟ್ ರೈಟಿಂಗ್ ಅಂದ್ರೆ ಮಿಸ್ ಆದಾಗ ಈ ತರ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. 3 ಗೇಮ್ಸ್ ಆಡೋರು ಎಲ್ಲಿ ಬರ್ತಾರೆ? ಸೊ 3 ಗೇಮ್ಸ್ ಆಡೋರು ಇಲ್ಲಿ ಬರ್ತಾರೆ. ಅಗೈನ್ 3 ಗೇಮ್ಸ್ ಆಡೋರು ಇಲ್ಲಿ ಬರ್ತಾರೆ. ಅಗೈನ್ 3 ಗೇಮ್ಸ್ ಆಡೋರು ಇಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ. ಆಲ್ 4 ಗೇಮ್ಸ್ ಆಡೋರು ಇಲ್ಲಿ ಬರ್ತಾರೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಐ ಎಕ್ಸ್ಪ್ಲೈನ್ಡ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಆಲ್ಸೋ. ಪ್ರೀವಿಯಸ್ ಇದರಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ. ಈಗ ಈ ಡೇಟಾನ ನೀವು ಕ್ಲಿಯರ್ ಆಗಿ ಓದಾದ್ಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ಟೋಟಲ್ M ಪ್ಲಸ್, ಇಲ್ಲಿ ಬರೀತೀನಿ ಇಕ್ವೇಶನ್, ಟೋಟಲ್ M ಪ್ಲಸ್ A ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಯಾವುದೇ ಗೇಮ್ ಆಡದೆ ಇರೋರು ಎಷ್ಟು ಜನ ಇದ್ದಾರೆ ಅಂದ್ರೆ A by 4% ಇದ್ದಾರೆ. A by 4% ಇದ್ದಾರೆ.
ಯಾವುದೇ ಗೇಮು ಆಡೋದಿಲ್ಲ ಇವರು. ಇನ್ನು ಉಳಿದವರೆಲ್ಲ ಆಡ್ತಾರೆ. ರಿಮೈನಿಂಗ್ ಮೆಂಬರ್ಸ್ ಯಾವುದೋ ಒಂದು ಗೇಮ್ ಅಟ್ಲೀಸ್ಟ್ ಮಿನಿಮಮ್ ಗೇಮ್ ಆಡ್ತಾರೆ. ರೆಸ್ಟ್ ಅಟ್ಲೀಸ್ಟ್ ಒನ್. ಓಕೆ, ಅಟ್ಲೀಸ್ಟ್ ಒನ್ ಗೇಮ್ ಆಡ್ತಾರೆ. ಅಟ್ಲೀಸ್ಟ್ ಒನ್ ಗೇಮ್. ಓಕೆ, ಸೊ ಅಟ್ಲೀಸ್ಟ್ ಒನ್ ಅಂದರೆ ಮಿನಿಮಮ್ ಒನ್ ಗೇಮ್ ಆದರೂ ಆಡಬೇಕು ಅಂತ. ಅಟ್ಲೀಸ್ಟ್ ಒನ್. ಓಕೆ, ಇನ್ ದಿಸ್ ಕ್ವಶನ್ ದೇ ಆರ್ ಗಿವನ್. ಸೊ ಅಟ್ಲೀಸ್ಟ್ ಎನಿ ಸ್ಪೋರ್ಟ್ಸ್, ಅಟ್ಲೀಸ್ಟ್ ಒನ್ ಆಫ್ ದಿ ಈಚ್ ಸ್ಪೋರ್ಟ್ಸ್, ದೆಮ್ ಪ್ಲೇ ಅಟ್ಲೀಸ್ಟ್ ಒನ್ ಆಫ್ ದಿ ಈಚ್ ಸ್ಪೋರ್ಟ್ಸ್. ಫೈನ್. ನೆಕ್ಸ್ಟ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಓನ್ಲಿ 2 ಗೇಮ್ಸ್. 2 ಗೇಮ್ಸ್ ಆಡೋರು ಯಾರ್ಯಾರು ಅಂತ ಕೊಟ್ಟಿದ್ದಾರೆ. ಆರ್ 33 C+8. C+8 ಅಂದ್ರೆ ಕ್ರಿಕೆಟ್ ಮತ್ತೆ ಹಾಕಿ. ಸೊ ಕ್ರಿಕೆಟ್ ಮತ್ತೆ ಹಾಕಿ ಅಂದಾಗ ಕ್ಯಾನ್ ಐ ರೈಟ್ ಇಟ್ 33 ಇಯರ್? ಎಸ್ ಆರ್ ನೋ? ರಿಪ್ಲೈ ಆನ್. ಕ್ರಿಕೆಟ್ ಮತ್ತೆ ಹಾಕಿ ಆಡೋರು ಕರೆಕ್ಟಾ? ರಿಪ್ಲೈ ಮಾಡಿ ಒಂದ್ಸರಿ. ಆನ್ಲೈನ್ ಸ್ಟೂಡೆಂಟ್ಸ್ ಒಂದ್ಸರಿ ರಿಪ್ಲೈ ಮಾಡಿ. 33 ಸಾರಿ ಇಯರ್, ನಾಟ್ ದಟ್. ಟಿ ಬಂದ್ಬಿಡುತ್ತಲ್ಲಿ. ಕ್ರಿಕೆಟ್ ಮತ್ತೆ ಹಾಕಿ ಮಾತ್ರ ಆಡೋರು ಇಲ್ಲಲ್ವಾ? 33 ಎಸ್ ಆರ್ ನೋ? ಓಕೆ, 33 ಇಲ್ಲಿ ಬರ್ತಾರೆ. ಕ್ರಿಕೆಟ್ ಮತ್ತೆ ಹಾಕಿ ಆಡೋರು ಇವರೆಲ್ಲೂ ಯಾರು ಅಂತ ಗೊತ್ತಿಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ. ಬಟ್ ಸಿ ಮತ್ತೆ ಟಿ ಅಂದ್ರೆ ಕ್ರಿಕೆಟ್ ಮತ್ತೆ ಟಿ ಆಡೋರು. ಕ್ರಿಕೆಟ್ ಮತ್ತೆ ಟಿ ಆಡೋರು ಅಂದ್ರೆ ಇಲ್ಲಿ ಬರ್ತಾರೆ. ದಟ್ ವಿಲ್ ಬಿ 23. ಇಬ್ರು 2 ಗೇಮ್ ಆಡೋರು. ಇಸ್ ಇಟ್ ಕ್ಲಿಯರ್? ಇಲ್ಲವರೆಗೂ ಅರ್ಥ ಆಯ್ತಾ ನಾನು ಎಕ್ಸ್ಪ್ಲೇನ್ ಮಾಡಿದ್ದು? ಓಕೆ, ಇಲ್ಲಿ 23 ಮೆಂಬರ್ಸ್ ಬರ್ತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿಸ್ತಿದೆಯಲ್ವ ಬೇರೆಯವ್ರಿಗೆಲ್ಲ? ಇಸ್ ಇಟ್ ಕ್ಲಿಯರ್? ಯಾರ್ಯಾರು ಜಾಯ್ನ್ ಆಗಿದ್ದೀರಾ? ಓಕೆ, ಲೆಟ್ಸ್ ಟೇಕ್ ಇಟ್. ಯಾರ್ಯಾರು ಜಾಯ್ನ್ ಆಗಿದ್ದೀರಾ? ಕೃತಿ, ಮಾನಸ, ಸಿದ್ದೇಶ್. ಓಕೆ, ಫೈನ್. ಐ ವಿಲ್ ಟೇಕ್ ದಿಸ್. ನೆಕ್ಸ್ಟ್, ಇದಾದ್ಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಆಲ್ ದಿ 4 ಗೇಮ್ಸ್. ಎಲ್ಲ 4 ಗೇಮ್ಸ್ ಅಂದ್ರೆ ಈ ವೇರಿಯಬಲ್ A/4 ಅದು ಎಷ್ಟು ಅಂತ ಕೊಟ್ಟಿಲ್ಲ. ನಾನು ಜಸ್ಟ್ ಇಲ್ಲಿ ಬರ್ಕೊಳ್ತೀನಿ A/4 ಅಂತ. A/4 ಅಂತ ಬರ್ಕೊಳ್ತೀನಿ. ಎ ವ್ಯಾಲ್ಯೂ ಗೊತ್ತಾಗೋರ್ಗೂ ಬರೆಯಕ್ಕಾಗಲ್ಲ ಅದನ್ನು. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಓನ್ಲಿ 3 ಗೇಮ್ಸ್. 3 ಗೇಮ್ಸ್ ಆಡೋರು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಗೆ ಬೇಕು ಅಂದ್ರೆ ಒಂದು ಕಲರ್ ಅಲ್ಲಿ ಮಾಡ್ಬಿಡೋಣ. ಸೊ ಇವ್ರನ್ನೆಲ್ಲ ಒಂದು ಕಲರ್ ಬರೆಯೋಣ. 2 ಮೆಂಬರ್ಸ್ ಒಂದು ಕಲರ್ ಬರೆಯೋಣ. ಸೊ 2 ಮೆಂಬರ್ಸ್ ಎಲ್ಲಿ ಬರ್ತಾರೆ ಅವ್ರನ್ನ ಒಂದು ಕಲರ್ ಬರೆಯೋಣ. ದಟ್ ವಿಲ್ ಬಿ 2. Again this will be 2. Again this will be 2. Again this will be 2. 2 ಮೆಂಬರ್ಸ್ ಬರೋರು. ಅದೇ ತರ 3 ಮೆಂಬರ್ಸ್ ಬರೆಯೋದು ಒಂದು ಕಲರ್ ಬರೆಯೋಣ. 3 ಮೆಂಬರ್ಸ್ ಬರೆಯೋದು. ಸೊ 3 ಮೆಂಬರ್ಸ್ ಎಲ್ಲೆಲ್ಲಿ ಬರ್ತಾರೆ ಅಂತ ಒಂದು ಕಲರ್ ಬರೆದ್ಬಿಡೋಣ. ದೆನ್ ಇಟ್ ವಿಲ್ ಬಿ ಈಸಿ. ಸೊ 4 ಮೆಂಬರ್ಸ್ ಬರ್ತಾರೆ ಅವರು. ಸೊ ಇಲ್ಲಿ 3 ಮೆಂಬರ್ಸ್ ಬರ್ತಾರೆ. ಸೊ ಅಗೇನ್ ಇಲ್ಲಿ 3 ಮೆಂಬರ್ಸ್ ಬರ್ತಾರೆ. ಅಗೇನ್ ಇಲ್ಲಿ 3 ಮೆಂಬರ್ಸ್ ಬರ್ತಾರೆ. ಅಗೇನ್ ಇಲ್ಲಿ 3 ಮೆಂಬರ್ಸ್ ಬರ್ತಾರೆ. 4 ಮೆಂಬರ್ಸ್ ಬರೋರು ಇಲ್ಲಿ ಬರ್ತಾರೆ. ದಟ್ ವಿಲ್ ಬಿ 4 ಮೆಂಬರ್ಸ್. ಓಕೆ, ಜಸ್ಟ್ ಐ ವಿಲ್ ರೈಟ್ ಇಟ್ ಹಿಯರ್ ನಿಮಗೆ ಅರ್ಥ ಆಗ್ಲಿಕ್ಕೆ. ಫೈನ್. ಇಲ್ಲಿ 3 ಮೆಂಬರ್ಸ್ ಬರೋರು ಕ್ರಿಕೆಟು, ಹಾಕಿ, ಟಿ 3 ಗೇಮ್ ಆಡೋರು. ಒಂದು ಕ್ರಿಕೆಟು, ಒಂದು ಹಾಕಿ, ಒಂದು ಟಿ. ಕ್ರಿಕೆಟು, ಹಾಕಿ, ಟಿ ಇಲ್ಲಲ್ವಾ? ಎಸ್ ಆರ್ ನೋ? ಕ್ರಿಕೆಟು, ಹಾಕಿ, ಟಿ ಆಡೋರು ಎಷ್ಟು ಜನ ಇಲ್ಲಿ ಬರ್ತಾರೆ. ಸೊ ಅವ್ರೆಷ್ಟು ಜನ ಇದ್ದಾರೆ? 19 ಮೆಂಬರ್ಸ್ ಇದ್ದಾರೆ. ಸೊ 19 ಮೆಂಬರ್ಸ್ ಇದ್ದಾರೆ. ಅವ್ರೆಷ್ಟು ಜನ ಇದ್ದಾರೆ ಅಂದ್ರೆ 19 ಮೆಂಬರ್ಸ್ ಇದ್ದಾರೆ. ಇವ್ರು ಎಷ್ಟು ಅಂತ ಗೊತ್ತಿಲ್ಲ, ಇವ್ರು ಎಲ್ಲೆಲ್ಲಿ ಫಿಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಲೀವ್ ಇಟ್. ಆಲ್ ವ್ಯಾಲ್ಯೂಸ್ ಆರ್ ಟು ಬಿ ಯೂಸ್ಡ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಕ್ ವೈಸ್ ಫ್ಯಾಷನ್ ಫಾರ್ ಓನ್ಲಿ 2 and only 3. ಕ್ಲಾಕ್ ವೈಸ್ ಫ್ಯಾಷನ್ ಅಂತ. ಆಲ್ ವ್ಯಾಲ್ಯೂಸ್ ಕ್ಲಾಕ್ ವೈಸ್ ಫ್ಯಾಷನ್ ಅಂದ್ರೆ ಫಸ್ಟ್ ವ್ಯಾಲ್ಯೂ 33, ಹಾಗಾದ್ರೆ ಇಲ್ಲಿ 26 ಕರೆಕ್ಟಾ? ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಿದ್ದೀನಿ 2 ಮೆಂಬರ್ಸ್ನ. ದೆನ್ ಇಲ್ಲಿ 20 ಕ್ಲಾಕ್ ವೈಸ್ ಅಲ್ಲಿ. ದೆನ್ ಇಲ್ಲಿ ಬಿ 30. ದೆನ್ ಇಲ್ಲಿ 21, ಇಲ್ಲಿ 23 ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವಾ? ಅದೇ ತರ ಇವ್ರನ್ನು ಕ್ಲಾಕ್ ವೈಸ್ ಅಲ್ಲಿ ಫಿಲ್ ಮಾಡಿದ್ರೆ ಇಲ್ಲಿ 19, ಇಲ್ಲಿ 29. ಓಕೆ, ಇಲ್ಲಿ 29, ಇಲ್ಲಿ 28, ದೆನ್ ಇಲ್ಲಿ 24. ಇಸ್ ಇಟ್ ಕ್ಲಿಯರ್? ಆನ್ಲೈನ್ ಸ್ಟೂಡೆಂಟ್ಸ್ ಒಂದು ರಿಪ್ಲೈ ಮಾಡಿ ಇಲ್ಲಿವರೆಗೂ ಅರ್ಥ ಆಗಿದ್ರೆ. ಎಸ್, ಗುಡ್. ಆಲ್ ಆನ್ಲೈನ್ ಸ್ಟೂಡೆಂಟ್ಸ್ ಒಂದ್ಸರಿ ರಿಪ್ಲೈ ಮಾಡಿ ಬೇರೆಯವರೆಲ್ಲ. ಇಸ್ ಇಟ್ ಕ್ಲಿಯರ್ till this point? Fine. Good. ನೆಕ್ಸ್ಟ್ ನೋಡಿ.
1 second. I don't know. Fine. Next point what I'm going to discuss. ಇದಾಯ್ತು. ಈಗ ಇದನ್ನ ಸಾಲ್ವ್ ಮಾಡಬೇಕು. Can you solve this? ಇದನ್ನ ಯಾರಾದರೂ ಸಾಲ್ವ್ ಮಾಡ್ತಾರೆ ಈಕ್ವೇಶನ್? Just I will give 1 minute time. ಇದನ್ನ ಹೇಗೆ ಸಾಲ್ವ್ ಮಾಡೋದು? 1 minute time I will give. ಲಾಸ್ಟ್ ಈಕ್ವೇಶನ್ ಇದೆ. ಈ ಈಕ್ವೇಶನ್ ಸಾಲ್ವ್ ಮಾಡೋದು ಹೇಗೆ? How to solve this equation? How to solve this equation? Anyone? ಹೇಗೆ ಸಾಲ್ವ್ ಮಾಡೋದು ಹೇಳ್ತೀರಾ? Okay, let's solve it. I will do that. First, a square b square. ಇದನ್ನ okay, you can write it here. A square b square minus 32a. ಇಲ್ಲಿ 83a ಇದೆ. 83 ಈ ಕಡೆ ಹೋದ್ರೆ ಅದು ಮೈನಸ್ ಆಗುತ್ತೆ. ಮೈನಸ್ 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 ಆಡ್ ಮಾಡಬೇಕು. ಎಷ್ಟಾಗುತ್ತೆ ಅದು? a square minus a square plus b square, that is more big variable only. b square 32 83 ಎಷ್ಟಾಗುತ್ತೆ? 115. Yes. So 80 plus 30 110 plus 115 ಆಗುತ್ತೆ minus 115a. ಈ 100 ಸ್ಕ್ವೇರ್ ಅಂದ್ರೆ 10,000, ಆ ಕಡೆ ಬಂದ್ರೆ ಪ್ಲಸ್ 10,000. ಕರೆಕ್ಟಾ? ಈ 160 ಬಿನು ಆಡ್ 160 ಬಿನು ಈ ಕಡೆ ಬರುತ್ತೆ. ದಟ್ ಐ ವಿಲ್ ರೈಟ್ ಇಟ್ ಮೈನಸ್. ಎಲ್ಲ ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಜಸ್ಟ್ ಐ ವಿಲ್ ಶಿಫ್ಟ್ ಇಟ್ ಆಲ್ ವೇರಿಯೇಬಲ್ಸ್ ದಿಸ್ ಸೈಡ್. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಈ 32a ಮೈನಸ್ ಇದು ಈ ಕಡೆ ಬಂದಾಗ ಇಟ್ ವಿಲ್ ಬಿ 115 ಅಂತ ಹೇಳಿದ್ದಾರೆ. ಸೊ ದಟ್ ವೇರಿಯಬಲ್ ಸಿ ನಾವು 160b and 83a. ಓಕೆ, ಸೊ ಶಿಫ್ಟ್ ಮಾಡಿ ಅದು ವೇರಿಯೇಬಲ್ಸ್ ಮಾಡಿ ಟ್ರೈ ಮಾಡಿ. ಜಸ್ಟ್ ಈಕ್ವೇಶನ್ ನೀವು ಮಾಡ್ಬೋದಲ್ವಾ? 37 ಅದು ಸಾರಿ, ಇಟ್ ಈಸ್ ಟೈಪಿಂಗ್ ರಾಂಗ್ ಬಿಕಾಸ್ 115 ಬಂದ್ರೆ ಬರೋದಿಲ್ಲ. 37a ಯು ಕ್ಯಾನ್ ಚೇಂಜ್ ದಟ್ 37a. ಓಕೆ, ಈಗ ಹೇಳಿ 37a it is. ಈ ಕಡೆ ಬಂದಾಗ ಇಟ್ ವಿಲ್ ಬಿ 83 and 37 120 ಅಲ್ವಾ? ಎಸ್ ಆರ್ ನೋ? Yes, sir. Okay, minus, if I solve that equation, 120a, again minus 160b, again that will be plus 10,000. This equation. a square b square ಇದೆ. Okay, a plus b whole square ಮಾಡಕ್ಕಾಗುತ್ತಾ? 120a ನ 2 into, okay, let's try like this. a square, ಈ 120 ನ just I will write it, whether right or wrong I don't know. 2 into a into b I will write it 60. Again ಈ b square ನ b square, ಈ 160b ನ 2 into 80 ಅಂದ್ರೆ 2ab ಬರೋ ತರ ಮಾಡ್ತಿದ್ದೀನಿ. 2 into 80, 2 into 2b square minus 160b ಎಂದಾಗ 2 ನ ಸ್ಪ್ಲಿಟ್ ಮಾಡಿದಾಗ ಎಷ್ಟು ಬರುತ್ತೆ? 80 ನೇ ಬರುತ್ತಲ್ವಾ? 2 into 80. Let's take it. 60 square b square 3600, 6400 correct ಆಗಿ ಬರ್ತಿದೆ. So I can write it. So this equation a square minus 2ab, correct? a square ಇಲ್ಲಿ 2ab, ಇದನ್ನ ನಾನು 10,000 ಏನಂತ ಬರೀಬಹುದು ಅಂದ್ರೆ ಪ್ಲಸ್ 3600, ಇಲ್ಲಿ ಪ್ಲಸ್ 6400. b square ಅಲ್ವಾ? b is 80 square is 6400. ಇಲ್ಲಿ 60 square is 6 6 the 36, 3600. a square minus 2ab plus b square, that I will write it a minus b value will be 60, a minus 60 whole square. ಅದೇ ತರ ಇಲ್ಲಿ b square and minus ಇಲ್ಲಿ minus 2ab and plus b square, b minus 80 whole square is equal to 0. Is it clear everyone? How to solve? In one equation a square b square ಇರೋದಕ್ಕೆ ಈ ತರ ಥಿಂಕ್ ಮಾಡ್ದೆ ನಾನು. a ಕ್ಯೂಬ್ b ಕ್ಯೂಬ್ ಇದ್ದಿದ್ರೆ a plus b whole cube just splitting method ನೋಡ್ತಿದ್ದೆ. ಅರ್ಥ ಆಯ್ತಾ? Yes, sir. Okay, now I can write it equation ಮಾಡಿದಾಗ a minus 60 is equal to 0. ಹಾಗಾದ್ರೆ a value will be 60, b minus 80 is equal to 0. ಹಾಗಾದ್ರೆ b value is equal to 80. Till now I hope everyone understand. Is it clear?
ಇದು ಅರ್ಥ ಆಯ್ತು ಎಲ್ಲರಿಗೂ? ಎ ವ್ಯಾಲ್ಯೂ ಅಂಡ್ ಬಿ ವ್ಯಾಲ್ಯೂ ಗೊತ್ತಾಯ್ತು. ಸೊ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 60 divided by 4, 60 divided by 4 will be 15%. 15% ಯಾವುದೇ ಗೇಮ್ ಆಡೋದಿಲ್ಲ. ಹಾಗಾದ್ರೆ ರಿಮೈನಿಂಗ್ 85% ಯಾವುದೋ ಒಂದು ಗೇಮ್ ಆಡ್ತಾರೆ. ಅರ್ಥ ಆಯ್ತಾ? ದೆನ್ ಇಲ್ಲೊಂದು ವ್ಯಾಲ್ಯೂ ಇದೆ A/4. A/4 ಅಂದ್ರೆ ಇಲ್ಲಿ 15 ಬರುತ್ತೆ ಈಗ. ಬಿಕಾಸ್ 60 divided by 4. 60 divided by 4 will be 15 ಮೆಂಬರ್ಸ್ ಇಲ್ಲಿ ಬರ್ತಾರೆ. ಸೊ ಇದು ನನಗೆ ಗೊತ್ತಿಲ್ಲ, ಎಲ್ಲೂ ಡೇಟಾ ಕೊಟ್ಟಿಲ್ಲ. ಇವ್ರನ್ನ ಎಕ್ಸ್ ಅನ್ಕೊಳ್ಳೋಣ, ಇವ್ರನ್ನ ವೈ ಅನ್ಕೊಳ್ಳೋಣ, ಇವ್ರನ್ನ ಝೆಡ್ ಅನ್ಕೊಳ್ಳೋಣ, ಇವ್ರನ್ನ ಪಿ ಅಂತ ಅನ್ಕೊಳ್ಳೋಣ. XYZ ಇದು ಕಂಪ್ಲೀಟ್ ಡಯಾಗ್ರಾಮ್. ಅರ್ಥ ಆಯ್ತಾ ಇಲ್ಲಿವರೆಗೂ? ಜಸ್ಟ್ ಫಿಲ್ಲಿಂಗ್. ಇನ್ನು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಇರುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಜಸ್ಟ್ ರಿಪ್ಲೈ. Yes, sir. ಈಗ ನಾನು ಫೈಂಡ್ ಔಟ್ ಮಾಡ್ಬೋದು 85%. ಎಂ ಪ್ಲಸ್ ಎ ಎಷ್ಟಾಗುತ್ತಾಗ? ಎಂ ವ್ಯಾಲ್ಯೂ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಂ ಇಸ್ ಈಕ್ವಲ್ ಟು 5b ಅಂತ. 5 ಇಂಟು ಬಿ. ಬಿ ವ್ಯಾಲ್ಯೂ 80. ಎಂ ವ್ಯಾಲ್ಯೂ ಇಸ್ ಈಕ್ವಲ್ ಟು 400. 400 ಪ್ಲಸ್ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 60. 460 ಕರೆಕ್ಟಾ? ಎಸ್ ಆರ್ ನೋ? Yes, sir. 460 15% ರಿಮೂವ್ ಮಾಡಿ ಅಂದ್ರೆ 46 ಪ್ಲಸ್ 23. 69 ಮೆಂಬರ್ ಯಾವುದೇ ಗೇಮ್ ಆಡೋದಿಲ್ಲ. 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 ಇನ್ನು ಉಳಿದವರು 460 69 ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿ 391 ಮೆಂಬರ್ ಯಾವುದೋ ಒಂದು ಗೇಮ್ ಆಡ್ತಾರೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಹಾಗಾದ್ರೆ ನಾನು ಫೈಂಡ್ ಔಟ್ ಮಾಡ್ಬೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಪಿ ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ 391 ಅಲ್ಲಿ ಈ ಎಲ್ಲಾ ನಂಬರ್ನ ರಿಮೂವ್ ಮಾಡಿಬಿಡಿ. ಎಲ್ಲ ನಂಬರ್ನ ಒಂದ್ಸರಿ ಆಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 23 ಪ್ಲಸ್ 33 ಪ್ಲಸ್ 26 ಪ್ಲಸ್ 20 ಪ್ಲಸ್ 30 ಪ್ಲಸ್ 21 ಆ ನಂಬರ್ಸ್ ಎಲ್ಲ ಆಡ್ ಮಾಡಿ ಒಂದ್ಸರಿ. ಬಿಕಾಸ್ ಐ ವಾಂಟ್ ಟು ನೋ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಪಿ ಎಷ್ಟು ಬರುತ್ತೆ ಅಂತ. ಜಸ್ಟ್ ಸಾಲ್ವ್ ಮಾಡಿಬಿಟ್ಟು ಹೇಳಿ. ಐ ಗಿವ್ 1 minute ಟೈಮ್. ಎಷ್ಟು ಬರುತ್ತೆ ಅಂತ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಪಿ. ಹೌ ಮಚ್ ಯು ವಿಲ್ ಗೆಟ್? ಎಷ್ಟು ಬರುತ್ತೆ ಎನಿವನ್? ಒಂದ್ಸಲ ಮಾಡಿಬಿಟ್ಟು ಹೇಳಿ. ಎಷ್ಟು ಆಡ್ ಮಾಡಿದ್ರಾ? ಮಾಡ್ತಿದ್ರಾ? Anyone you're doing or shall I do? Sir, we are doing. Okay, do it. Twenty plus. So I will write like this: 20, 20, 40, 60, 268. 268. Okay. Then remove 391 ನಲ್ಲಿ 268 remove ಮಾಡಿ. Remove that. 32 plus 91, 123. Correct? X plus Y plus Z plus P will be 123. Is it clear? Yes, sir. So till this it's clear now. So next questions go on how to solve this. How many students play at most one sports? At most ಅಂದ್ರೆ meaning ಏನು? Only one. No. 0 and 1. At most ಅಂದ್ರೆ 0 and 1 ನೆನ್ಪಿಟ್ಕೊಳ್ಳಿ. Not only one. At least see, at least ಮತ್ತೆ at most very important word. At least 1 ಅಂದ್ರೆ ಮೀನಿಂಗ್ ಏನಂದ್ರೆ 1 ಇಂದ ಸ್ಟಾರ್ಟ್ ಮ್ಯಾಕ್ಸಿಮಮ್ ವರ್ಗು ಅಂದ್ರೆ 4 ಗೇಮ್ಸ್ ವರ್ಗು. ಈಗ ಫಾರ್ ಎಕ್ಸಾಂಪಲ್ ಅಟ್ ಲೀಸ್ಟ್ 2 ಗೇಮ್ಸ್ ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ 2 ಗೇಮ್ಸ್ ಆಡೋರು, 3 ಗೇಮ್ಸ್ ಆಡೋರು, 4 ಗೇಮ್ಸ್ ಆಡೋರು. ಅರ್ಥ ಆಯ್ತಲ್ವಾ? Yes, sir. ಓಕೆ. ಸೊ ಈ ಕ್ವಶನ್ ಆನ್ಸರ್ ಹೇಳಿ. ಅಟ್ ಮೋಸ್ಟ್ ಅಂದ್ರೆ 1 ಗೇಮ್ ಆಡೋರು ಅದೇ ಇರೋರು ಯಾರು ಅಂತ ಹೇಳಿ. ಜಸ್ಟ್ ಟೆಲ್ ಮಿ. ಐ ಕನೆಕ್ಟ್ ಚಾರ್ಜ್. ಎನಿವನ್ ಅಲ್ಲಿ ನಿಮ್ಗೆ ಡೇಟಾ ಬೇಕಲ್ವಾ? ಜಸ್ಟ್ ಐ ವಿಲ್ ರೈಟ್. ಡೇಟಾ ಬರ್ಕೊಳ್ಳಿ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ. ಯು ಕ್ಯಾನ್ ರೈಟ್ ದ ಡೇಟಾ.
Just write down this. Okay, ಆಯ್ತಾ? What might be Yes, answer? ಎಷ್ಟು ಆನ್ಸರ್? ಡೇಟಾ ಬರ್ಕೊಂಡು 192. 192. That will be your answer. So ಹೇಗೆ ಫೈಂಡ್ ಔಟ್ ಮಾಡೋದು? ಅಟ್ಲೀಸ್ಟ್ 1 ಅಂದ್ರೆ ಆಡದೇ ಇರೋರು 69. ಆಲ್ರೆಡಿ ವಿ ಫೈಂಡ್ ಔಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಬಿ. ಅಟ್ಲೀಸ್ಟ್ ಇವರೆಲ್ಲ 1 ಗೇಮ್ ಆಡೋರು 123. 69 ಪ್ಲಸ್ 123 ಇಸ್ ದ ಆನ್ಸರ್. ಕರೆಕ್ಟ್ ಅಲ್ವಾ? 69 ಪ್ಲಸ್ 123 ಇಸ್ ದ ಆನ್ಸರ್. ಓಕೆ, 69 ಪ್ಲಸ್ 123 ನ ಆಡ್ ಮಾಡಿದ್ರೆ ಅದೇ ಆನ್ಸರ್ ನಿಮ್ದು. ಓಕೆ, ಇಫ್ ಐ ಆಡ್ that will be your answer 192. But ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಇಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಈಸ್ ಮೋರ್ ದ್ಯಾನ್ ಹಾಕಿ, ನಂಬರ್ ಆಫ್ ಪರ್ಸನ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಈಸ್ ಮೋರ್ ದ್ಯಾನ್ ಹಾಕಿ, ದಟ್ ಐ ವಿಲ್ ರೈಟ್ ಇಟ್ ಈಕ್ವೇಶನ್. ಅಂದ್ರೆ ಇಲ್ಲಿ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ವ್ಯಾಲ್ಯೂ ಅಂತ. ಸೊ ಜಸ್ಟ್ ಇವರು ಕ್ರಿಕೆಟ್ ಆಡೋರು ಯಾರ್ಯಾರು ಬರ್ತಾರೆ ಅಂದ್ರೆ 23, 24, 21, 33, 19, 15, 28 ಇವರೆಲ್ಲ ಕ್ರಿಕೆಟ್ ಆಡೋರು. ಪ್ಲಸ್ ಈ ಸೆಕೆಂಡ್ ಲೈನ್ ಅಲ್ಲಿ ಇರೋರು ಹಾಕಿನೂ ಆಡ್ತಾರೆ. ಈಗ ಹಾಕಿ ಆಡೋರು ಯಾರು ಅಂದ್ರೆ 33, 19, 15, 28 ಪ್ಲಸ್ 26, 24, 30 ಆಲ್ಸೋ ಎಕ್ಸ್ ಅಂಡ್ ವೈನೂ ಬರ್ತಾರೆ. ಕರೆಕ್ಟಾ? ಸೊ ಕ್ರಿಕೆಟ್ ಆಡೋರು ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕ್ರಿಕೆಟ್ ಈಸ್ ಮೋರ್ ದ್ಯಾನ್ ಹಾಕಿ. ಇಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಮೋರ್ ದ್ಯಾನ್ ಹಾಕಿ, ದಟ್ ಆಫ್ ಹಾಕಿ ದೆನ್ ಫೈಂಡ್ ದಿ ಮಿನಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಓನ್ಲಿ ಕ್ರಿಕೆಟ್. ಅಂದ್ರೆ ಎಕ್ಸ್ ವೇರಿಯಬಲ್ ಬೇಕು. x is greater than y. Can I remove ಎರಡರಲ್ಲೂ ಕಾಮನ್ ಇರೋರ್ನ? ಯಾಕಂದ್ರೆ ಇಲ್ಲೂ ಬರ್ತಾರೆ ರಿಮೂವ್ ಮಾಡ್ತೀನಿ. ಇಲ್ಲಿ ಆಡ್ ಮಾಡಿದ್ರೆ x ಪ್ಲಸ್ 23 ಪ್ಲಸ್ 24 ಪ್ಲಸ್ 21 ಓನ್ಲಿ ಕ್ರಿಕೆಟ್ ಆಡೋರು ಎಷ್ಟು ಬರ್ತಾರೆ ಕೌಂಟ್ ಮಾಡಿ. 23 ಪ್ಲಸ್ 24 ಪ್ಲಸ್ 21. ನೀವು ಬೇಕಾದ್ರೆ ಇಲ್ಲೇ ಸಬ್ಟ್ರಾಕ್ಟ್ ಮಾಡ್ಬೋದು. 23 ಅಲ್ಲಿ 26 ಮಾಡಿದ್ರೆ ಇಲ್ಲಿ 3 ಜಾಸ್ತಿ ಇದ್ದಾರೆ. 24 ಅಲ್ಲಿ ಇದು 29 ಅಲ್ವಾ? 29 ಯಾ 24 and 29 ಆಡ್ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತಾರೆ? ಎಕ್ಸ್ಟ್ರಾ 5 ಮೆಂಬರ್ ಬರ್ತಾರೆ. 21, 30 9 ಮೆಂಬರ್ ಬರ್ತಾರೆ. 3 ಪ್ಲಸ್ 5 ಪ್ಲಸ್ 9 ಎಷ್ಟಾಗುತ್ತೆ ಕೌಂಟ್ ಮಾಡಿ? 17. ಎಸ್ ಆರ್ ನೋ? ಸೊ ಡೈರೆಕ್ಟ್ ಆಗಿ ಇಲ್ಲಿ 17 ಇದ್ದಾರೆ. ಈಗ ನನ್ನ ಕ್ವಶನ್, ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಕ್ಸ್? ನೋಡೋಣ, ಗೆಸ್ ಮಾಡಿ ಹೇಳಿ. ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಕ್ಸ್? ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. If number of students playing cricket is more than that of hockey, then find the minimum number of students playing only cricket. Minimum number. X ಏನಾಗಿರ್ಬೋದು ಆನ್ಸರ್? ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ವರ್ಡ್ ಕೊಟ್ಟಿದ್ರು, ಈಚ್ ಗೇಮ್ ಅಟ್ಲೀಸ್ಟ್ 1 ಮೆಂಬರ್ ಆಡಬೇಕು ಅಂತ. ಅಟ್ಲೀಸ್ಟ್ 1 ಮೆಂಬರ್ ಆಡಬೇಕು ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಟ್ಲೀಸ್ಟ್ 1 ಆಫ್ ದಿ ಈಚ್ ಸ್ಪೋರ್ಟ್ಸ್. ಸೊ ಐ ಆಮ್ ಅಸ್ಯೂಮಿಂಗ್ ವೈ ಮಿನಿಮಮ್ ಹೆಂಗ್ ಬರುತ್ತಂದ್ರೆ ವೈ ಎಷ್ಟು ಮಿನಿಮಮ್ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅಷ್ಟು ಎಕ್ಸ್ ಆಲ್ಸೋ ಮಿನಿಮಮ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. 19. ಲೆಟ್ಸ್ ಸಿ ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಇಲ್ವಾ? No, sir. ಯಾಕೆ? ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಎಲ್ಲರೂ. ಯಾಕೆ? ಸಿ ವೈ 0 ಅಂದ್ರೆ ಕ್ರಿಕೆಟ್ ಹಾಕಿ ಮಾತ್ರ ಆಡೋರು ನಾನು 0 ಮಾಡ್ಕೊಳ್ಬೋದು. ಹಾಕಿ ಕ್ರಿಕೆಟ್ ಇಬ್ರು ಆಡ್ತಾರೆ. ಬಟ್ ಹಾಕಿ ಅಟ್ಲೀಸ್ಟ್ 1 ಅಂತ ಕೊಟ್ಟಿರೋದು ಅವರು. ಅಟ್ಲೀಸ್ಟ್ 1 ಆಫ್ ದಿ ಗೇಮ್ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 1 ಅಂದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಹಾಗಾದ್ರೆ 0 ಮಾಡ್ಬೋದಲ್ವಾ ನಾನು? ಅಟ್ಲೀಸ್ಟ್ 1 ಅಂದ್ರೆ ಸ್ಟಾರ್ಟ್ ಫ್ರಮ್ 1 ಅಲ್ವಾ? ಅಂದ್ರೆ ಅವ್ರು 1 ಗೇಮ್ ಆಡ್ಬೋದು, 2 ಗೇಮ್ ಆಡ್ಬೋದು, 3 ಗೇಮ್ ಆಡ್ಬೋದು, 4 ಗೇಮು ಆಡ್ಬೋದು. ಅಂದ್ರೆ ನಾನು ಇಲ್ಲಿ 0ನೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಮಿನಿಮಮ್ ವ್ಯಾಲ್ಯೂ. ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಅಂದ್ರೆ ಅವ್ರು ಹಾಕಿ ಮತ್ತೆ ಕ್ರಿಕೆಟ್ 2 ಆಡ್ತಾರೆ, ಅಥವಾ ಹಾಕಿ ಕ್ರಿಕೆಟ್ ಬ್ಯಾಡ್ಮಿಂಟನ್ 3 ಆಡ್ಬೋದು. ಬಟ್ ಮಿನಿಮಮ್ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಯಾಕಂದ್ರೆ ಮಿನಿಮಮ್ ಬರ್ಬೇಕು ನಂಗೆ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ 0 ಇಯರ್. ದೆನ್ ಎಕ್ಸ್ ಗ್ರೇಟರ್ ದ್ಯಾನ್ 17. ಎಕ್ಸ್ ಗ್ರೇಟರ್ ದ್ಯಾನ್ 17 ಅಂದ್ರೆ ಓನ್ಲಿ ಆನ್ಸರ್ ವಿಲ್ ಬಿ 18. ಮಿನಿಮಮ್ ಆನ್ಸರ್ ಈಸ್ 18. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ಗೋಸ್ಕರ